ಹೋಗಿ ಹೇಳಿ ಹೇಳಿ ಹೇಳಿ. ಸರ್, ಬಜೆಟ್ ಮಂಡನೆ ಆಗಿದೆ, ಬಿಜೆಪಿಯವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ಓಲೈಕೆಯ ಬಜೆಟ್, ಅದು ಹಲಾಲ್ ಬಜೆಟ್ ಅಂತ ಅದೇಮ್ಮ, ಪಾಕಿಸ್ತಾನ ಬಜೆಟ್ ಹಲಾಲ್ ಬಜೆಟ್ ಅಂತ ಹೇಳಿದ್ದಾರೆ. ನಾನು ಅವ್ರಿಗೆ ಅದೇ ಹೇಳ್ತಕ್ಕಂಥದ್ದು, ಮೋದಿ ಸಾಹೇಬರು ಬಂದ ಮೇಲೆ ಈ ಭಾರತ ದೇಶದಲ್ಲಿ ವಿಶೇಷವಾಗಿ ಪ್ರಪಂಚದಲ್ಲಿ ಬೀಫ್ ಎಕ್ಸ್ಪೋರ್ಟ್ ಯಾವುದ್ರಿ ನಾನು ಹೇಳ್ತಿಲ್ಲ, ಕೇಂದ್ರ ಸರ್ಕಾರದ ಇದು ಆಕಡೆಗಳು, ಕೇಂದ್ರ ಸರ್ಕಾರದ ರಿಪೋರ್ಟು. ಬೀಫ್ ಎಕ್ಸ್ಪೋರ್ಟ್ನಲ್ಲಿ ಪ್ರಪಂಚದಲ್ಲಿ ಭಾರತ ದೇಶ 2ನೇ ಸ್ಥಾನದಲ್ಲಿದೆ. 19 ರಾಜ್ಯಗಳಲ್ಲಿ BJP ಇದೆ. ಕಳೆದ 10 ವರ್ಷದಿಂದ ಹೆಚ್ಚು ಕಮ್ಮಿ ಭಾರತ ದೇಶದಲ್ಲಿ BJP ಆಡಳಿತ ಇದೆ. ಇಡೀ ಪ್ರಪಂಚದಲ್ಲಿ ಬೀಫ್ ಎಕ್ಸ್ಪೋರ್ಟ್ನಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ ನಾವು. ಇದ್ರಾಗ ಯಾರು ಹಲಾಲಮ್ಮ? ಈಗ ನೀವು ಕೇಳಿ ನೋಡಿರಿ, ಇದಕ್ಕೆ ಉತ್ತರ ಏನು ಕೊಡ್ತಾರೆ ಅದ್ರ ಬಗ್ಗೆ ಆಮೇಲೆ ಮುಂದೆ ಚರ್ಚೆ ಮಾಡೋಣ. ಹಲಾಲ್ ಯಾರಂತ ಅವ್ರನ್ನ ಕೇಳಿ ನೋಡಿ. ನಿಮ್ಮ ಇಲಾಖೆಗೆ ಮೀಸಲಾತಿಯನ್ನ ಕೊಟ್ಟಿದ್ದೀರಿ, ಮುಸ್ಲಿಮರಿಗೆ ಹೆಚ್ಚು ಚರ್ಚೆ ಆಗುತ್ತೆ. ಯಾಕೆ ಕೊಡಬಾರ್ದು? ಯಾಕೆ ಈಗ ಎಲ್ಲ ಇಲಾಖೆ ಈಗ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಲ್ಲಿ ಅವರು ಮೈನಾರಿಟೀಸ್ಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಕೇಳಿದ್ದೀರಾ ನೀವು? ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಮೈನಾರಿಟೀಸ್ಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ನೀವು ಕೇಳಿದ್ದೀರಾ? ಅವ್ರನ್ನ ಕೇಳಿ ನೋಡಿ. ಮತ್ತು ಪಾಕಿಸ್ತಾನಿಗೆ ವಾಜಪೇಯಿ ಸಾಹೇಬ್ರು ಬಸ್ ಬಿಡಲಿಲ್ಲ ಬಾಬಾಗೆ ನೋಡ್ರಿ. ಇವ್ರು ಮಾಡಿದ್ರೆ ಒಂದು ಏನೋ ಪಾಕಿಸ್ತಾನ, ಇವ್ರು ಹೋಗಿ ಮೊನ್ನೆ ಮೋದಿ ಸಾಹೇಬರು ಕುರಾನ್ ಬಗ್ಗೆ ಮಾತನಾಡ್ಬೋದು, BJPಯವರು ಏನನ್ನ ಮಾತನಾಡ್ಬೋದು ಅವ್ರ ಬಗ್ಗೆ. ನಾವೇನ ಮಾಡಿದ ತಕ್ಷಣ ಮುಸ್ಲಿಮ್ ಅಪ್ಲೀಸ್ಮೆಂಟ್ ಅಂತ ಹೇಳ್ತಾರೆ. ಮತ್ತು ಇವ್ರು ಯಾಕೆ ಹೋಗಿ ಕುರಾನ್ ಬಗ್ಗೆ ಹೇಳಿದ್ರು? ಕುರಾನ್ನಾಗೆ ರಾಮ್ ಎಷ್ಟು ಸಲ ಇರ್ತಾನೆ, ಅಲಿ ಎಷ್ಟಿದೆ, ಅಹಮದ್ ಅಂತ ಇವ್ರು ಹೇಳ್ತಾ ಇದ್ದಾರಲ್ಲ, ಇವ್ರು ಹೇಳಿದ್ರೆ ಗ್ರೇಟು. ನಾವೇನ ಮಾಡಿಬಿಟ್ರೆ ಮುಸ್ಲಿಮ್ ಅಪ್ಲೀಸ್ಮೆಂಟಾ? ಮತ್ತು ಇವರೆಲ್ಲರಿಗೆ ಹೇಳ್ತಾರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಮತ್ತು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ತಾನೆ ಮೋದಿ ಸಾಹೇಬ್ರು ಹೇಳಿದಕ್ಕೆ ನಾವು ಮಾಡಿರೋದಲ್ಲ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದ್ರೆ ಅದನ್ನೇ ನಾವು ಮಾಡಿರ್ತಕ್ಕಂಥದ್ದು. ಸಾಲ ಆಗಿರ್ತಕ್ಕಂಥ ನಿಜ ಇದೆ. 60,000 ಕೋಟಿ ನಾವೇನು ದುಡ್ಡನ್ನು ಕೊಡ್ತಾ ಇದ್ದೀವಿ, ಇದು ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್. ಇದು ಒಂದು ಬಡ ಕುಟುಂಬಕ್ಕೆ ತಿಂಗಳಿಗೆ 5,000 to 6,000 ಹೋಗ್ತಾ ಇದೆ. ಒಂದು ಬಡ ಕುಟುಂಬಕ್ಕೆ ತಿಂಗಳಿಗೆ 5,000 to 6,000 ಹೋಗ್ತಾ ಇದೆ. ಎಲ್ಲರಿಗಿಂತ ಹೆಚ್ಚಾಗಿ ಈ ಬಾರಿ ನಮ್ಮ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸಿಗೆ 80,000 ಕೋಟಿ ಕೊಡ್ತಾ ಇದ್ದೀವಿ. ಇಟ್ಸ್ ಅ ಫಿನಾಮಿನಲ್ ಬಜೆಟ್. ಸಿದ್ದರಾಮಯ್ಯನವರ 16 ವರ್ಷದ ಈ ಬಡ್ಜೆಟ್ನ ಎಕ್ಸ್ಪೀರಿಯೆನ್ಸು ಎಲ್ಲ ಅವರು ತೊಗೊಂಡು ಮಾಡಿರ್ತಕ್ಕಂಥದ್ದು ಓವರಾಲ್ ಜನಕ್ಕೆ ಒಪ್ಪಿಗೆಗೆ ಎಲ್ಲ ಸಮುದಾಯಗಳ ಅನುಕೂಲ ಆಗ್ತಕ್ಕಂಥ ಬಜೆಟ್ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ ಅಂತ ಈ ಸಂದರ್ಭದಲ್ಲಿ. ನಮ್ಮ ಇಲಾಖೆಯಲ್ಲಿ ಭಾಳ ದುಡ್ಡು ನನಗೆ ಇಲಾಖೆಯಲ್ಲಿ ಸಿಕ್ಕಿಲ್ಲ. ನಮ್ಮ ಇಲಾಖೆಯಿಂದ ನಾವೇನು ಪ್ರೋಗ್ರಾಮ್ ಮಾಡಬೇಕಂತ ಇದ್ದೀವಿ. ಇವತ್ತು ಬಡ್ಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಸರ್, ಈಗ ಆಲ್ರೆಡಿ ಸಾಕಷ್ಟು ಕಳೆದ ಬಾರಿ ಏನು ತೆರಿಗೆಯನ್ನು ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರು, ಅದರಲ್ಲಿ ಕಡಿಮೆ ಆಗಿದೆ, ಅವರು ಅಷ್ಟು ಕಲೆಕ್ಟ್ ಮಾಡಲಿಲ್ಲ. ಈ ಬಾರಿ ಹೆಚ್ಚು ನೋಡಿ ಅಮ್ಮ, ಹೇಳಿದ್ದಾರೆ, ಅಷ್ಟು ಆಗುತ್ತಾ ಅನ್ನುವಂಥದ್ದು. 3,80,000 ನಮ್ಮ ಎಸ್ಟಿಮೇಟ್ ಇತ್ತು. ನಾವು ಕನಿಷ್ಠ ನೀರಿಗೆ ಒಂದು 10,000 ಕೋಟಿ ಕಮ್ಮಿ ಇರ್ಬೋದು ಅಂತ ನನ್ನ ಮಾಹಿತಿ ಇದೆ. ಇರ್ಬೋದು, ಕಮ್ಮಿ ಜಾಸ್ತಿ ಇರ್ಬೋದು. ಎಲ್ಲ ಸರ್ಕಾರಗಳು ಅಂಬಿಷಿಯಸ್ ಆಗಿರ್ತವೆ. ಈಗ 4,08,000 ಕೋಟಿ ಬಡ್ಜೆಟ್ನಲ್ಲಿ ಅಕಾರ್ಡಿಂಗ್ ಟು ಮೀ ವಿ ವಿಲ್ ಅಚೀವ್ ಇಟ್. ಒಂದು 5-10% ಕಮ್ಮಿ ಆಗ್ತಕ್ಕಂಥ ಸಾಧ್ಯತೆ ಇದೆ. ಎಲ್ಲ ಸಕ್ಸಸ್ಸಿವ್ ಗೌರ್ಮೆಂಟ್ ಮಾಡಿದ್ದಾರೆ, ಅದರ ಬಗ್ಗೆ ಏನಿಲ್ಲ. ಅದನ್ನು ಕೇಂದ್ರ ಸರ್ಕಾರಗಳು ಅಷ್ಟೇ ಇದ್ದಾವೆ, ರಾಜ್ಯ ಸರ್ಕಾರಗಳು ಅಷ್ಟೇ ಇದ್ದಾವೆ. ಅದರ ಬಗ್ಗೆ ಏನು ಭಾಳ ಚರ್ಚೆ ಮಾಡ್ತಕ್ಕಂಥದ್ದಲ್ಲ. ಆದರೆ ಇಷ್ಟೆಲ್ಲ ಇದ್ದರೂ ಕೂಡ ಇವತ್ತು GDPನಲ್ಲಿ ನಂಬರ್ 1 ಇದ್ದೀವಿ, ಪ್ರೋಗ್ರೆಸ್ನಲ್ಲಿದ್ದೀವಿ, FDIನಲ್ಲಿದ್ದೀವಿ, GSTನಲ್ಲಿದ್ದೀವಿ, ಇನ್ಕಮ್ ಟ್ಯಾಕ್ಸ್ನಲ್ಲಿದ್ದೀವಿ. ಇವತ್ತು ಕರ್ನಾಟಕ ಸ್ಟ್ಯಾಂಡ್ಸ್ ನಂಬರ್ 2 ಅಕಾರ್ಡಿಂಗ್ ಟು ನೀತಿ ಆಯೋಗ್ ರಿಪೋರ್ಟ್. ನಾನು ಹೇಳ್ತಕ್ಕಂಥದ್ದಲ್ಲಮ್ಮ ತಾಯಿ, ಅಕಾರ್ಡಿಂಗ್ ಟು ದ ನೀತಿ ಆಯೋಗ್ ರಿಪೋರ್ಟ್ ಕರ್ನಾಟಕ ಸ್ಟ್ಯಾಂಡ್ಸ್ ನಂಬರ್ 3 ಇನ್ ರ್ಯಾಂಕಿಂಗ್. ಫಸ್ಟ್ ಈಸ್ ಗೋವಾ, ಅದಾದಮೇಲೆ ಇನ್ನು ಯಾವುದೋ ಬೇರೆ ಸ್ಟೇಟ್ ಇದೆ, ಥರ್ಡ್ ಈಸ್ ಕರ್ನಾಟಕ. ಸೊ ಅವರು ನೀತಿ ಆಯೋಗ ರಿಪೋರ್ಟ್ನ ಅವರು ಇಲ್ಲ ಅಂತ ಹೇಳಿದ್ರೆ ನಾವೇನು ಮಾಡೋಣ? ಈಗ ಹೊಸ ಯೋಜನೆಗಳನ್ನು ಘೋಷಣೆ ಆಗಿಲ್ಲ ಬಜೆಟಲ್ಲಿ. ಯಾವ ಹೊಸ ಯೋಜನೆಗಳು? ಎಲ್ಲ ಇಲಾಖೆ ಅಲ್ಲಮ್ಮ, ಎಲ್ಲ ಇಲಾಖೆ ಇವತ್ತು ಅಲ್ಲ. ಬೆಂಗಳೂರಿಗೆ ಕಳೆದ ಬಾರಿ 3,000 ಕೋಟಿ ಕೊಟ್ಟಿದ್ರೆ ಈ ಬಾರಿ 7,000 ಕೋಟಿ ಕೊಟ್ಟಿದ್ದೇವೆ. ಇಲಾಖೆ ವಾರು ಹೊಸ ಕಾರ್ಯಕ್ರಮಗಳು ಹಾಗೆ ಆಗ್ತವೆ. ಸಾಲದ ಬಜೆಟ್ ಅಂತ ಹೇಳ್ಬಿಟ್ಟು BJP ಟೀಕೆ ಮಾಡ್ತಾರೆ. ಅದೇ ರೀ, ದೇಶದ ಸಾಲದ ಬಗ್ಗೆ ಹೇಳಕ್ಕೆ ಹೇಳ್ರಿ. ಈಗ ಅವರು ಸಾಲ ಮಾಡಿದ್ರು 2013ರಿಂದ 2018 ಇಸ್ವಿವರೆಗೆ ನಾವು 1.5 ಲಕ್ಷ ಕೋಟಿ ಸಾಲ ಮಾಡಿದ್ವಿ. ಅವರು 18ರಿಂದ 24ವರೆಗೆ 2.5 ಲಕ್ಷ ಕೋಟಿ ಸಾಲ ಮಾಡಿದ್ರು. ಸಾಲ ಇರ್ತಕ್ಕಂಥದ್ದು ಸಹಜ. ಆದರೆ ನಾವು ಏನೋ ನಿಯಮಗಳಿದೆ. 25% ಆಫ್ GDP ಒಳಗೆ GST DPನಾಗ ಏನಿರಬೇಕು ಅದರ ಒಳಗಡೆ ನಾವಿದ್ದೀವಿ. 3% ಆಫ್ ಫಿಸಿಕಲ್ ಡಿಫಿಸಿಟ್ ಏನಿರಬೇಕು ಅದರ ಒಳಗಡೆ ನಾವಿದ್ದೀವಿ. ಥ್ಯಾಂಕ್ ಯು. ನಮಸ್ಕಾರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.